ಕೈಯಲ್ಲಿ ಸಂವಿಧಾನ ಪುಸ್ತಕ ಹಿಡಿದು ದೇಶ ಗಲ್ಲಿಗಲ್ಲಿ ಸುತ್ತಾ ಇರುವಂತ ಮಿಸ್ಟರ್ ರಾಹುಲ್ ಗಾಂಧಿ ಕರ್ನಾಟಕದ ಈ ಘಟನೆಗಳನ್ನ ನೀವು ಕಣ್ತೆರೆದು ನೋಡಲೇಬೇಕಲ್ಲ. ನಿಮ್ಮ ಅಂಗೈಯಲ್ಲಿನ ಸಂವಿಧಾನದ ಕಾನೂನುಗಳು ಸರ್ವರಿಗೂ ಸಮಾನ ಹೌದಲ್ವಾ? ಹಾಗಿದ್ರೆ ಇಲ್ಲಿ ಆಗ್ತಾ ಇರೋದೇನು? ನೂರಾರು ಜನ ಠಾಣೆಗೆ ನುಗ್ಗಿ ದಾಂಧಲೆ ನಡೆಸಿದ್ರೂ ಕೂಡ ಕೊಟ್ಟ ಸರ್ಟಿಫಿಕೇಟ್ ಎಂಥದ್ದು? ಸತ್ತವನನ್ನ ಧರ್ಮದ ಕಣ್ಣಿನಿಂದ ನೋಡೋ ಆಡಳಿತಕ್ಕೆ ಕೊಳಕು ಅನ್ನದೆ ಇನ್ನೇನು ಹೇಳಬೇಕು? ಇದೇ ಪ್ರಶ್ನೆಗಳನ್ನ ಈಗ ವಿಪಕ್ಷಗಳು ಕೂಡ ಕೇಳ್ತಾ ಇದ್ದಾವೆ. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಈ ರಾಜ್ಯದಲ್ಲಿ. ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ನೀತಿಗಳು ತಾವೇನು ಈ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ. ಪೊಲೀಸ್ ಸ್ಟೇಷನ್ನ ಪೊಲೀಸ್ ವಾಹನಗಳನ್ನ ಪುಡಿಗಟ್ಟುವಂತ ಪ್ರಯತ್ನ ನಡೀತಾ ಇದೆ. ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಸ್ಟೇಷನ್ ಬಂದು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ, ಜನತೆಯಲ್ಲೂ ವಿಶ್ವಾಸ. ಈ ಒಂದು ಹದಗೆಟ್ಟಲಿಕ್ಕೆ ಕಾಂಗ್ರೆಸ್ಸಿನ ಸರ್ಕಾರವೇ ಮುಖ್ಯ ಕಾರಣಕರ್ತರು. ಇದೊಂದು ಮಾನಸಿಕತೆ. ಆ ಮಾನಸಿಕತೆಗೆ ಮದ್ದೆಲ್ಲಿದೆ ಹೇಳಿ? ಇದು ಮದ್ದಿಲ್ಲದ ಬುದ್ಧಿ ಭ್ರಷ್ಟ ಮಾನಸಿಕತೆ. ಧರ್ಮದ ಅಮಲಿನಲ್ಲಿ ತೇಲುವವರ ಜೊತೆಗಿನ ಮತ ಬ್ಯಾಂಕ್ ಮಂತ್ರ ದೇಶದ ಕಾನೂನು ಕೈಕಟ್ಟಿ ನಿಲ್ಲುವಂತೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕೊಳ್ಳಿ ದೆವ್ವಗಳಾಗಿ ನರ್ತಿಸಿದ್ದ ಕಿಡಿಗೇಡಿಗಳ ವರ್ತನೆ ಹುಬ್ಬಳ್ಳಿ ಕೋಲಾರದಲ್ಲೂ ಆಗಿತ್ತು. ಈಗ ದಾವಣಗೆರೆಯ ಚನ್ನಗಿರಿ ಪಟ್ಟಣದ ಸರದಿ. ಚನ್ನಗಿರಿಯಲ್ಲಿ ಸಾವಿನ ಬಳಿಕ ಠಾಣೆಯಲ್ಲೇ ಪುಂಡಾಟ. ರಕ್ಷಣೆಗೇನೆ ಬಾರದ ಸರ್ಕಾರ, ಕೈಕಟ್ಟಿ ನಿಂತ ಪೊಲೀಸರು. ಚಂದದೂರು ಚನ್ನಗಿರಿಯಲ್ಲಿ ಪುಂಡ ಪೋಖರಿಗಳು ಠಾಣೆಗೇನೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಪೊಲೀಸ್ ಸಿಬ್ಬಂದಿಗೆ ತನ್ನನ್ನ ಸರ್ಕಾರ ರಕ್ಷಿಸುತ್ತೆ ಅನ್ನುವ ನಂಬಿಕೆಯೇ ಹುಸಿಯಾಗಿದೆ. ಅನಾಥ ಪ್ರಜ್ಞೆಗೆ ದೂಡಿ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿ ಸರ್ಕಾರ ಶಿಕ್ಷಿಸುವ ಕೆಲಸಕ್ಕೆ ಕೈ ಹಾಕಿದೆ. ಧರ್ಮದ ನಂಟಿನ ಜೊತೆ ನೆಂಟಸ್ತಿಗೆ ಬೆಸೆದಿರುವ ರಾಜಕೀಯ ಪುಂಡರ ಪರ ನಿಂತು ವಕಾಲತ್ತು ಮಾಡ್ತಾ ಇದೆ. ಇದೇ ವಿಚಾರವೀಗ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಮಾತಿನ ಜಟಾಪಟಿಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಯಾವ ಪೊಲೀಸ್ ಅಧಿಕಾರಿಗೂ ಗೌರವ ಇಲ್ಲ. ಕಾನೂನು ಸಂಪೂರ್ಣ ಕುಸಿತ ಎಂದು ಎಚ್ಡಿಕೆ ಕಿಡಿಕಿಡಿ. ಅಂದಹಾಗೆ ದಾವಣಗೆರೆ ವಿಚಾರದಲ್ಲಿ ಸರ್ಕಾರ ನಡ್ಕೊಳ್ತಾ ಇರುವ ರೀತಿ ನೀತಿಗೆ ಮಾಜಿ ಸಿಎಂ ಎಚ್ಡಿಕೆ ಕೆಂಡುವಾಗಿದ್ದು, ಪೊಲೀಸ್ ಅಧಿಕಾರಿಗಳಿಗೂ ರಾಜ್ಯದಲ್ಲಿ ಗೌರವ ಇಲ್ಲ ಅಂತ ಟೀಕಿಸಿದ್ದಾರೆ. ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ಈ ರಾಜ್ಯದಲ್ಲಿ, ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ. ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ, ಜನತೆಯಲ್ಲೂ ವಿಶ್ವಾಸ ಇಲ್ಲ. ಅಮಾಯಕರು ಎಂಬ ಸರ್ಟಿಫಿಕೇಟ್ಗೆ ಸಿಕ್ಕ ಉತ್ತರ. ಚನ್ನಗಿರಿ ಠಾಣೆ ಮೇಲಿನ ದಾಳಿಗೆ ಕೇಸರಿ ಪಡೆ ಕೆಂಡ. ಇತ್ತ ಬಿಜೆಪಿ ಕೂಡ ಘಟನೆ ಬಗ್ಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದೆ. ಅಲ್ಲಾರಿ, ಠಾಣೆ ನುಗ್ಗಿ ಸಿಬ್ಬಂದಿ ಮೇಲೆ ದಾಳಿ ಮಾಡಿ ಬೆದರಿಸುವ ಕೆಲಸ ಆಗ್ತಾ ಇದೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಇಟ್ಟಿದೆ. ಪ್ರತಿ ಕೇಸ್ನಲ್ಲೂ ಅಮಾಯಕರು ಎಂಬ ಲೆಟರ್ ಕೊಟ್ರೆ ಇನ್ನೇನಾಗುತ್ತೆ ಅಂತ ಪ್ರಶ್ನೆ ಮಾಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಬಂದು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಪೊಲೀಸರ ರಕ್ಷಣೆಗೆ ಪೊಲೀಸರೇ ಬರಬೇಕಾಗಿದೆ. ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ನೀತಿಗಳು ತಾವೇನು ಈ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ, ಇದ್ರ ಬಗ್ಗೆ ತಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು, ಚಿಂತನೆಯನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಆದರೆ ಇದ್ದಕ್ಕಿದ್ದಾಗನೇ 2,000 ಜನ ಸೇರಿ ಪೊಲೀಸ್ ಸ್ಟೇಷನ್ನ ಪೊಲೀಸ್ ವಾಹನಗಳನ್ನು ಪುಡಿಗಟ್ಟುವಂಥ ಪ್ರಯತ್ನ ನಡೀತಾ ಇದೆ.
ಇದು ನಿಜವಾಗ್ಲೂ ಕೂಡ ದಿಗ್ಭ್ರಮೆಗೆ ಪಡುವಂಥ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೀನಿ. ಕಾರ್ಯವೈಖರಿ, ಇವರ ನಿರ್ಲಕ್ಷ್ಯ, ಇವರ ತುಷ್ಟೀಕರಣ, ಇವರು ಭ್ರಷ್ಟಾಚಾರ, ಒಂದು ಎರಡು ಕಾರಣ ಅಲ್ಲ, ಇವರೆಲ್ಲ ಕಾರಣದಲ್ಲೂ ಈ ಒಂದು ಹದಗೆಟ್ಟಲಿಕ್ಕೆ ಕಾಂಗ್ರೆಸ್ಸಿನ ಸರ್ಕಾರವೇ ಮುಖ್ಯ ಕಾರಣಕರ್ತರು. ಒಟ್ಟಾರೆ ಈ ಘಟನೆ ನೋಡ್ತಾ ಇದ್ರೆ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ದಿಕ್ಕಾಪಾಲಾಗಿದ್ಯಾ ಅನ್ನುವ ಅನುಮಾನವಂತೂ ಕಾಡ್ತಾ ಇದೆ. ಇದಕ್ಕೆ ಕಾರಣ ಸರ್ಕಾರ ನಡ್ಕೊಳ್ತಾ ಇರುವಂತಹ ರೀತಿ ನೀತಿ. ಕಾಂಗ್ರೆಸ್ನ ತುಷ್ಟೀಕರಣದ ರಾಜಕೀಯ ಅನ್ನೋ ಮಾತು ಮತ್ತಷ್ಟು ಮೊಗೆದಷ್ಟು ದಟ್ಟವಾಗ್ತಾ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.